ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕನ್ನಡ ಮಾತನಾಡು ಅಂದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಅದಕ್ಕಾಗಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿಗೆ ಆಗಮಿಸ್ತಾ ಇದ್ದಂತೆಯೇ ನಾರಾಯಣಗೌಡ ಎಂಎಸ್ ಮತ್ತು ಶಿವಸೇನೆ ಹಾಗೂ ಸ್ಥಳೀಯ ರಾಜಕಾರಣಿಗಳ ವಿರುದ್ಧ ಗುಡುಗಿದ್ದಾರೆ. ಎಂಎಸ್ ಒಂದು ಪಾಕಿಸ್ತಾನಿ ಸಂಘಟನೆ ಎಂದು ನಾರಾಯಣಗೌಡ ವಾಗ್ದಾಳಿ ಮಾಡಿದ್ದಾರೆ. ಪಾಕಿಸ್ತಾನದ ಕ್ರೂರಿಗಳಿಗೂ ಎಂಎಸ್ ಹಾಗೂ ಶಿವಸೇನೆಗೂ ಯಾವುದೇ ವ್ಯತ್ಯಾಸ ಇಲ್ಲವೆಂದು ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿನ ಮರಾಠಿ ಗೂಂಡಾಗಳ ದುರ್ವರ್ತನೆ ಗಮನಿಸಿದ್ದೀನಿ. ಕರ್ನಾಟಕದ ಬಸ್ಸುಗಳಿಗೆ ಮಸ್ಸೆ ಬಡಿಯುವುದು ಹಾಗೂ ಡ್ರೈವರ್ಗಳಿಂದ ಜೈ ಮಹಾರಾಷ್ಟ್ರ ಅನಿಸುವುದು ಎಲ್ಲವನ್ನೂ ಕೂಡ ಗಮನಿಸಿದ್ದೀವಿ. ನಿಮ್ಮ ಇಂತಹ ಗೂಂಡಾಗಿರಿಯನ್ನ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಇಟ್ಕೊಳ್ಳಿ. ಒಬ್ಬ ಕಂಡಕ್ಟರ್ ನೀವು ಹೊಡೆದ್ರೆ ನೂರಾರು ಮರಾಠಿ ಪುಂಡರನ್ನ ನಾವು ಹೊಡಿತೀವಿ. ಕರ್ನಾಟಕದ ವೀರರ ಇತಿಹಾಸ ಒಮ್ಮೆ ನೆನಪು ಮಾಡಿಕೊಂಡು ನೋಡಿ. ಹಲ್ಲೆಗೆ ಮುಂದಾಗಿ ಮತ್ತೆ ಕಂಡಕ್ಟರ್ ಮೇಲೆಯೇ ಪೋಕ್ಸೋ ಕೇಸ್ ದಾಖಲಿಸ್ತೀರಿ. ಯಾರೇ ಅದು ಪೊಲೀಸ್ ಕಮಿಷನರ್, ಯಾರದು ಇನ್ಸ್ಪೆಕ್ಟರ್, ಅವರ ಮುಖದ ಮೇಲೆ ಹೊಡೆದು ಹೇಳಬೇಕು. ತಕ್ಷಣವೇ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು ಅಂತ ವಾಗ್ದಾಳಿ ಮಾಡಿದ್ದಾರೆ. ನಾನು ಈಗ ಕಂಡಕ್ಟರ್ ಭೇಟಿ ಮಾಡಿದೆ. ಅವ್ರಿಗಿನ್ನೂ ತುಂಬ ಎದೆನೋವು ಇದೆ. ತುಂಬ ಅವ್ರಿಗೆ ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಂಡಕ್ಟರ್ ಮೇಲೆ ಅವ್ರಿಗಿನ್ನೂ ನೋವು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವರು ಕಣ್ಣಿಗೆ ಹಾಕಿರು. ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಲಿಕ್ಕೆ ಒಬ್ಬ ಕಂಡಕ್ಟರ್ ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತಾರೆ ಅಂದರೆ ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಜಿಲ್ಲಾಡಳಿತ, ಇಲ್ಲಿಯ ರಾಜಕಾರಣಿಗಳು ಯಾಗಿದ್ದಾರೆ? ಯಾಕೆ ಬದುಕ್ತಾ ಇದ್ದೀರಿ ನೀವು? ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೆಡ್ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾನಲ್ಲ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಇಲ್ಲಿಯ ರಾಜಕಾರಣಿಗಳಿಗೆ, ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನು ಎಸೆದಂಥವ್ರನ್ನ ಯಾವ ಮುಲಾಜಿಲ್ದಲೇ ಗುಂಡಾ ಕಾಯ್ದೆ ಹಾಕಿ 6 ತಿಂಗಳು ವರ್ಷ ಅವರು ಜೈಲಿಗೆ ಹೋಗ್ಬೇಕು. ಅವ್ರನ್ನ ಕರ್ನಾಟಕದ ನೆಲದಿಂದ ಗಡೀಪಾರು ಮಾಡಬೇಕು. ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಿಡಬಾರ್ದು. ಹಾಗಾಗಿ ಈಗ ನನಗೆ ತುಂಬ ಹಿಂಸೆ ಅನ್ನಿಸ್ತು. ಒಬ್ಬ ಕನ್ನಡಿಗನ ಹಾಸಿಗೆ ಮೇಲೆ ಕಣ್ಣೀರು ಹಾಕೋದು ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ. ಯಾವ ಈ ಮರಾಠಿ ಎಂಎಸ್ ಪುಂಡ್ರು ನನ್ನ ಕೈಗೇನಾದರೂ ಇವತ್ತು ಸಿಕ್ಕಿದೆ, ಅವರಿಗಾಗಿರೋದಲ್ಲ. ಆದ್ರೆ ಹಪ್ಪನಾಗಿ ಕರವೇ ಕಾರ್ಯಕರ್ತರು 1 ನಿಮಿಷ ಸಾಕು ಆ ಕೆಲಸ ಮಾಡೋಕ್ಕೆ. ಆದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಸುಮ್ಮನಿದ್ದೀನಿ. ನಾನು ಇವತ್ತು ಅವರಿಗೆ ಹೇಳಿದ್ದೀನಿ, ನೀವು ಯಾವತ್ತೂ ಕಣ್ಣೀರು ಹಾಕಬಾರ್ದು. ಸರ್ಕಾರ ಅವರಿಗೆ ಹೇಗೆ ನಡೆಸ್ಕೊಳುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಇಲ್ಲಿ ಚಿಕಿತ್ಸೆ ಸರಿ ಇಲ್ಲ ಅಂದರೆ, ಚಿಕಿತ್ಸೆ ಇಲ್ಲಿ ಸರಿ ಇಲ್ಲ ಅಂದರೆ ಅವರು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಒಳ್ಳೆ ಆಸ್ಪತ್ರೆ, ಅದರ ಸಂಪೂರ್ಣ ವೆಚ್ಚವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಿಭಾಯಿಸುತ್ತೆ. ಹಾಗೆ ಅಲ್ಲಿ ಚಾಲಕರು ಸಹ ಇದ್ರು. ಅವರು ಹೇಳ್ತಾ ಇದ್ರು, ಆ ಬಸ್ಸಿನ ಚಾಲಕರು ನನ್ನ ಮೇಲೂ ಹಲ್ಲೆ ಮಾಡಿದ್ರು ಅವರು ಅಂತ ಹೇಳಿ. ಇಂಥ ಗೂಂಡಾಗಳನ್ನು ಜಿಲ್ಲಾಡಳಿತ ಮುಲಾಜಿಲ್ದಲೇ ಅವ್ರನ್ನ ಗಡೀಪಾರು ಮಾಡಬೇಕು. ಬೆಳಗಾವಿಯ ಇತಿಹಾಸದಲ್ಲಿ ಇನ್ನು ಮೇಲೆ ಯಾವನಾದರೂ ಮರಾಠಿ ಪುಂಡ್ರು, ಪೋಖ್ರಿಗಳು, ಗೂಂಡಾಗಳು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರನ್ನ ಹೇಗೆ ಬಗ್ಬಡಿಬೇಕು ನಮಗೆ ಗೊತ್ತಿದೆ. ಕಾನೂನು ಕೈಗೆತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತರೆಗೂ ಸಹಿಸ್ಕೊಂಡು ಬಂದಿದ್ದೀವಿ. ಇವ್ರ ಥರ ಶಿವಸೇನೆ ಥರ ಎಂಇಎಸ್ ಥರ ಗುಂಡಾಗಿರಿ ಮಾಡೋದಾಗಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ 1 ನಿಮಿಷ ಸಾಕು. ಇಡೀ ಬೆಳಗಾವಿಯಲ್ಲಿ ಮರಾಠಿಗರು ಇದ್ರ ಅಂತ ನೋಡ್ಕೋಬೇಕು. ಹಾಗೆ ಮಾಡಿಬಿಡ್ತೀವಿ. ಬೇಡ ಅನ್ನೋ ಕಾರಣಕ್ಕೋಸ್ಕರ ಸಹಿಸ್ಕೊಂಡಿದ್ದೀವಿ. ಇನ್ಮೇಲಾದರೂ ನಿಮ್ಮ ಪುಂಡಾಟಿಕೆ, ಗುಂಡಾಗಿರಿ ಅಂತ್ಯ ಆಗಬೇಕು. ಇನ್ನೇನಾದರೂ ಬೆಳಗಾವಿ ನೆಲದಲ್ಲಿ ಅದು ನಡೆದ್ರೆ ಬಹುಶಃ ಇತಿಹಾಸದಲ್ಲಿ ಬೆಳಗಾವಿಯಲ್ಲಿ ಯಾವತ್ತೂ ಆಗಿರಬಾರ್ದು. ಆ ಕೆಲಸವನ್ನು ಕರವೇ ಮಾಡುತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ಬಸ್ಗಳ ಮೇಲೆ ಹಲ್ಲೆ ಮಾಡ್ತಿರುವಂಥದ್ದು, ಕಂಡಕ್ಟರ್ ಅಥವಾ ಮಸಿ ಬಳಿತಿರುವಂಥದ್ದು, ನೋಡಿ,
ಮಹಾರಾಷ್ಟ್ರದ ಶಿವಸೇನೆ, ನಾನು ಹೇಳಿದ ಹಾಗೆ ಮಹಾರಾಷ್ಟ್ರದ ಶಿವಸೇನೆ ಅದು ಶಿವಸೈನ್ಯ ಅಲ್ಲ, ಅದು ಗುಂಡಾ ಸೇನೆ. ಗುಂಡಾಗಳವರು, ಶಿವಸೇನೆಯ ಕಾರ್ಯಕರ್ತರು ಮಹಾ ಗುಂಡಾಗಳು. ಅವರು ಪಾಕಿಸ್ತಾನದ ಭಯೋತ್ಪಾದಕರಿಗೂ ಈ ಶಿವಸೇನೆಯ ಗುಂಡಾಗಳಿಗೂ ವ್ಯತ್ಯಾಸ ಏನಿಲ್ಲ. ಮಹಾನ್ ಕ್ರೂರಿಗಳಿದ್ದಾರೆ. ಅವರು ಕಂಡಕ್ಟರ್ ಚಾಲಕರನ್ನ ಕೆಳಗಿಳಿಸಿ ಅವ್ರಿಗೆ ಬಣ್ಣ ಹೊಡೆದು ಅವ್ರ ಹತ್ರ ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳಿಸ್ತಾರೆ. ಅಂದರೆ ಯಾಕೆ ಮಹಾರಾಷ್ಟ್ರಕ್ಕೆ ಜೈ ಅನ್ನಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ? ನಿಮ್ಮ ರಾಜ್ಯಕ್ಕೆ ಜೈ ಅನ್ನಕ್ಕೆ ನಿಮಗೆ ಗೊತ್ತಿಲ್ವಾ? ಅದಕ್ಕಾಗಿ ಕನ್ನಡಿಗರ ಜೊತೆಯಲ್ಲಿ ಜೈ ಅನ್ನಿಸ್ತೀರಾ? ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.